ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಸದ್ಯಕ್ಕೆ ಇದೀಗ ದರ್ಶನ್ಗೆ ರಿಲೀಫ್ ಸಿಕ್ಕಿದೆ ಕೆಲವು ದಿನಗಳ ಕಾಲ. ಕಾರಣ ಇವತ್ತು ಸುದೀರ್ಘವಾದ ವಾದ ಪ್ರತಿವಾದವನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ ಇವತ್ತು ಆದೇಶವನ್ನ ಕಾಯ್ದಿರಿಸಿದೆ. ಅಷ್ಟು ಮಾತ್ರ ಅಲ್ಲ, 6 ಮತ್ತು 7ನೇ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಿಖಿತ ರೂಪದಲ್ಲಿ ವಾದ ಮಂಡನೆ ಮಾಡೋದಕ್ಕೂ ಕೂಡ ಅವರಿಬ್ಬರು ಆರೋಪಿಗಳ ಪರ ವಕೀಲರಿಗೆ ಸೂಚನೆಯನ್ನ ಕೊಟ್ಟಿದೆ. ಅವರಿಬ್ಬರ ಪರ ವಕೀಲರು ರಂಗನಾಥ್ ಅವರು ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಲಿಖಿತ ರೂಪದಲ್ಲಿ ನಿಮ್ಮ ವಾದವನ್ನ ಮಂಡನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆದ್ರೆ ಈ ಒಂದು ವಾದ ಪ್ರತಿವಾದದಲ್ಲಿ ಅನೇಕ ಗಂಭೀರ ವಿಚಾರಗಳನ್ನ ಕೂಡ ಸುಪ್ರೀಂ ಕೋರ್ಟ್ ಮನಗಂಡಿದೆ. ಈ ಒಂದು ಇಡೀ ಪ್ರಕರಣ ಯಾವ ರೀತಿಯಾಗಿ ನಡೆಯಿತು, ಎಲ್ಲಿಂದ ಆರಂಭ ಆಯಿತು, ಆ ನಂತರ ಯಾವ ರೀತಿಯಾಗಿ ಇಡೀ ಪ್ರಕರಣಕ್ಕೆ ತಿರುವು ಕೊಡುವಂತಹ ಪ್ರಯತ್ನಗಳಾಯಿತು, ಸರೆಂಡರ್ ಮಾಡಿಸಿ ಆ ನಂತರ ಇದರಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಆಯಿತು, ಜಾಮೀನನ್ನು ಹೇಗೆ ಪಡೆದುಕೊಳ್ಳಲಾಯಿತು, ಇವೆಲ್ಲದರ ಬಗ್ಗೆ ಕೂಡ ಸರ್ಕಾರಿ ಪರ ವಕೀಲರು ನ್ಯಾಯಾಧೀಶರಿಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಐ ವಿಟ್ನೆಸ್ಗಳ ವಿಚಾರ ಆಗಿರ್ಬೋದು ಅಥವಾ ಅಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಇವೆಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು. ಅದೇ ರೀತಿಯಾಗಿ ದರ್ಶನ್ ಪರ ವಕೀಲರು ಕೂಡ ಬೇಲ್ ಕ್ಯಾನ್ಸಲ್ ಮಾಡಬಾರ್ದು ಯಾಕೆ ಅನ್ನೋದರ ಬಗ್ಗೆ ಪ್ರತಿವಾದ ಮಂಡಿಸಿದ್ರು. ಸದ್ಯಕ್ಕಂತೂ ನಿರಾಳರಾಗಿದ್ದಾರೆ ನಟ ದರ್ಶನ್. ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿರುವಂತಹ ದರ್ಶನ್ ಸದ್ಯಕ್ಕೆ ರಿಲೀಫ್ ಆಗಿ ಶೂಟಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಸತೀಶ್, ಈಗಾಗಲೇ ಇವತ್ತು ಏನಾಗಬಹುದು ದರ್ಶನ್ ಬೇಲ್ ಭವಿಷ್ಯ ಅನ್ನುವಂತಹ ಕುತೂಹಲ ಇತ್ತು. ಇಡೀ ದರ್ಶನ್ ಆ್ಯಂಡ್ ಟೀಮ್ ಹಾಗೆ ಚಿತ್ರತಂಡದವರಿಗೂ ಕೂಡ ಒಂದು ಆತಂಕ ಇತ್ತು. ಇಂತಹ ಸಂದರ್ಭದಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ದಾರೆ, ಒಂದು ರಿಲೀಫ್ ಸಿಕ್ಕಿದೆ. ಜೊತೆಗೆ ಶೂಟಿಂಗ್ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇದೆಯಾ, ಹೇಗೆ ಈಗ ಎಷ್ಟರ ಮಟ್ಟಿಗೆ ಶೂಟಿಂಗ್ ಕಂಪ್ಲೀಟ್ ಆಗಿದೆ? ಎಸ್ ನವಿತಾ, ಏನು ಇವತ್ತು ದರ್ಶನ್ ಬೇಲ್ ವಿಚಾರವಾಗಿ ಡೆವಿಲ್ ಚಿತ್ರತಂಡಕ್ಕೆ ಮತ್ತು ಅವರ ಅಭಿಮಾನಿಗಳಲ್ಲಿ ಒಂದು ಆತಂಕ ಇತ್ತು. ಅದರ ನಡುವೆ ಈಗ ಇನ್ನೂ ಒಂದು ವಾರಗಳ ಕಾಲ ವಿಸ್ತರಣೆ ಆಗಿರೋದು ಇಡೀ ಚಿತ್ರತಂಡಕ್ಕೆ ಯಾವುದೇ ರೀತಿಯಾದಂಥ ಒಂದು ಆತಂಕ ಇಲ್ಲ ಅಂತ ಅನ್ಬೋದು. ಒಂದು ವೇಳೆ ಇವತ್ತು ಬೇಲ್ ಕ್ಯಾನ್ಸಲ್ ಆಗಿದ್ದರೂ ಕೂಡ ಆ ಚಿತ್ರತಂಡಕ್ಕೆ ಆತಂಕ ಇಲ್ಲ ಅನ್ಬೋದು. ಏನಕ್ಕೆ ಅಂದರೆ ಈಗ ಆಲ್ರೆಡಿ ಚಿತ್ರದ ಎಲ್ಲ ಕೆಲಸಗಳು ಮುಗಿದಿದೆ. ಅದರಲ್ಲೂ ದರ್ಶನ್ ವಿಚಾರವಾಗಿ ಡೆವಿಲ್ ಚಿತ್ರತಂಡ ಈಗ ಆಲ್ರೆಡಿ ಏನು 10 ದಿನಗಳ 15ನೇ ತಾರೀಕು ಒಂದು ಹಾಡಿನ ಚಿತ್ರೀಕರಣಕ್ಕಾಗಿ ಥೈಲ್ಯಾಂಡ್ಗೆ ಹೋಗಿದ್ದಾರೆ. ಅಲ್ಲೂ ಕೂಡ ಹಾಡಿನ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. 25ರ ನಂತರ ದರ್ಶನ್ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಸೊ ಅದರ ಜೊತೆಗೆ ಇನ್ನು ದರ್ಶನ್ ಅವರ ಎಪಿಸೋಡ್ ಏನಿದೆ ಆ ಒಂದು ಕಂಪ್ಲೀಟ್ ಆದಂಥ ಒಂದು ಫೈಟ್ ಸೀಕ್ವೆನ್ಸ್ ಇರ್ಬೋದು, ಮಾತಿನ ಒಂದು ಭಾಗದ ಚಿತ್ರೀಕರಣ ಎಲ್ಲ ಶೂಟಿಂಗ್ ಕಂಪ್ಲೀಟ್ ಆಗಿರೋದ್ರ ಜೊತೆಗೆ ಒಂದು ಡಬ್ಬಿಂಗ್ ಕೆಲಸವನ್ನು ಕೂಡ ದರ್ಶನ್ ಈಗ ಆಲ್ರೆಡಿ ಮುಗಿಸಿರೋದ್ರಿಂದ ಇನ್ನೇನೇ ಇದ್ರೂ ಕೂಡ ಬೇರೆ ಬೇರೆ ಅಂದ್ರೆ ಗ್ರಾಫಿಕ್ ಕೆಲಸಗಳು ಈ ರೀತಿಯಾದಂಥ ಒಂದಷ್ಟು ರೀರೆಕಾರ್ಡಿಂಗ್ ಇಂತಹ ಕೆಲಸ ಇರೋದ್ರಿಂದ ಚಿತ್ರತಂಡಕ್ಕೆ ಯಾವ ರೀತಿಯ ಒಂದು ಆತಂಕ ಇಲ್ಲ. ಸೊ ಇನ್ನು ಡೆವಿಲ್ ಚಿತ್ರ ಇನ್ನೇನಿದ್ರು ಪ್ರಮೋಷನನ್ನು ಮಾಡುವ ಮುಖಾಂತರ ಅಂದುಕೊಂಡಂತಹ ದಿನಾಂಕದಿಂದ ಈ ಒಂದು ಚಿತ್ರವನ್ನು ರಿಲೀಸ್ ಮಾಡೋದಕ್ಕಷ್ಟೇ ಒಂದು ಪ್ಲ್ಯಾನ್ ಮಾಡಬೇಕು. ಒಂದು ವೇಳೆ ಏನಾದರೂ ಬೇಲ್ ಕ್ಯಾನ್ಸಲ್ ಆದಿದ್ದೇ ಆದರೆ ದರ್ಶನ್ ಇಲ್ಲದೆ ಪ್ರಚಾರವನ್ನು ಮಾಡಿ ಒಂದು ಸಿನಿಮಾವನ್ನು ರಿಲೀಸ್ ಮಾಡ್ತಾರಾ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಅದರ ನಡುವೆ ಈಗ ಚಿತ್ರದ ಬಹುತೇಕ ಎಲ್ಲ ಕೆಲಸ ಮುಗಿರೋದ್ರಿಂದ ಈ ಒಂದು ಪ್ರಕರಣ ಏನಿದೆ ಡೆವಿಲ್ ಚಿತ್ರತಂಡಕ್ಕೆ ತಲೆನೋವು ಇಲ್ಲ ಅಂತಲೇ ಹೇಳ್ಬೋದು ನವಿತಾ. ಸತೀಶ್, ಈಗಾಗಲೇ ಥೈಲ್ಯಾಂಡ್ನಲ್ಲಿದೆ ಚಿತ್ರತಂಡ, ಜೊತೆಗೆ ಅಲ್ಲಿ ಪಾರ್ಟಿ ಮಾಡಿರುವಂಥದ್ದು, ಖುಷಿಯಾಗಿ ಡ್ಯಾನ್ಸ್ ಮಾಡಿರೋದನ್ನು ಕೂಡ ಗಮನಿಸಿದ್ವಿ. ಬಟ್ ಇವೆಲ್ಲದರ ಮಧ್ಯೆ ಆತಂಕ ಅಂತೂ ಸಹಜವಾಗೇ ಇತ್ತು, ಏನಾಗುತ್ತೋ ಏನೋ ಅನ್ನುವಂಥದ್ದು. ಬಟ್ ಆ ಒಂದು ಆತಂಕ ಸದ್ಯದ ಮಟ್ಟಿಗಂತೂ ರಿಲೀಫ್ ಆಗಿದೆ ದರ್ಶನ್ ಅವರಿಗೆ. ಆದರೆ ಚಿತ್ರತಂಡಕ್ಕೆ ಆ ರೀತಿಯ ಆತಂಕ ಇಲ್ಲ ಅಂತ ಹೇಳ್ತಾ ಇದ್ರಿ ನೀವು. ಸೊ ಹಾಗಾದರೆ ಯಾವಾಗ ರಿಲೀಸ್ ಮಾಡುವಂತಹ ಚಾನ್ಸಸ್ ಇದೆ? ದರ್ಶನ್ ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆಗಿ ಆದರೆ ಇಡೀ ಒಂದು ದರ್ಶನ್ ಇಲ್ಲದೇನೆ ಚಿತ್ರ ರಿಲೀಸ್ ಮಾಡುವಂತಹ ಸಾಧ್ಯತೆಗಳು ಕಾಣಿಸ್ತಿದೆಯಾ ಹಾಗಾದರೆ? ಖಂಡಿತವಾಗ್ಲೂ ಈಗ ಆಲ್ರೆಡಿ ನವಿತಾ ನೀವು ಹೇಳ್ದಂಗೆ ಡೆವಿಲ್ ಚಿತ್ರವನ್ನು ಇದೇ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಮಾಡೋದಾಗಿ ಇಲ್ಲಿ ಆಲ್ರೆಡಿ ಅಧಿಕೃತವಾಗಿ ಚಿತ್ರತಂಡ ಕೂಡ ಅನೌನ್ಸ್ ಮಾಡಿದೆ. ಸೊ ಒಂದು ವೇಳೆ ಏನಾದರೂ ಬೇಲ್ ಕ್ಯಾನ್ಸಲ್ ಆದರೆ ಅವರ ಅನುಪಸ್ಥಿತಿಯಲ್ಲಿ ಪ್ರಚಾರದ ವಿಚಾರ ಬೇಕಾಗಿರುವಂಥದ್ರಲ್ಲಿ ದರ್ಶನ್ ಬೇಕೇ ಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಅವರಿಲ್ಲದೆ ಚಿತ್ರತಂಡ ಪ್ರಚಾರವನ್ನು ಯಾವ ರೀತಿ ಮಾಡ್ತಾರೆ, ಅಥವಾ ಒಂದು ವೇಳೆ ಬೇಲ್ ಕ್ಯಾನ್ಸಲ್ ಆದರೆ ಅವರು ಸಿನಿಮಾನ ರಿಲೀಸ್ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಅದು ಚಿತ್ರತಂಡಕ್ಕೆ ಸೇರಿದಂಥ ವಿಚಾರ ಆಗುತ್ತೆ. ಅದನ್ನು ಚಿತ್ರತಂಡವೇ ನಿರ್ಧರಿಸಬೇಕಾಗುತ್ತೆ. ಸೊ ಅದರ ನಡುವೆ ಈಗ ಡೆವಿಲ್ ಚಿತ್ರಕ್ಕೆ ಯಾವುದೇ ರೀತಿಯಾದಂಥ ಆತಂಕ ಇಲ್ಲ ಅಂತ ನಾನು ಹೇಳುತ್ತೆ. ಯಾಕೆಂದರೆ ಬಹುತೇಕ ಅವರು ಬೇಲ್ ಮೇಲೆ ಹೊರಗಡೆ ಬಂದ ನಂತರ ಅವರು ಕಂಟಿನ್ಯೂಸ್ ಆಗಿ ಒಂದು ಡೆವಿಲ್ ಚಿತ್ರದ ಶೂಟಿಂಗ್ ಇರ್ಬೋದು, ಡಬ್ಬಿಂಗ್ ಇರ್ಬೋದು, ಫೈಟಿಂಗ್ ಇರ್ಬೋದು, ಜೊತೆಗೆ ಹಾಡಿನ ಚಿತ್ರೀಕರಣವನ್ನು ಕೂಡ ಈಗ ಆಲ್ರೆಡಿ ದರ್ಶನ್ ಮುಗಿಸಿರೋದ್ರಿಂದ ಚಿತ್ರತಂಡಕ್ಕೆ ಆ ಒಂದು ವಿಚಾರವಾಗಿ ಯಾವುದೇ ತಲೆನೋವಿಲ್ಲ. ಆದರೆ ಇನ್ನು ಮುಂದೆ ಬೇಕಾಗಿರುವಂಥದ್ದು ಚಿತ್ರತಂಡಕ್ಕೆ ದರ್ಶನ್ ಅವರು ಪ್ರಚಾರದ ವಿಚಾರಕ್ಕಷ್ಟೇ ಬೇಕಿರೋದ್ರಿಂದ ಸೊ ಈ ಒಂದು ವೇಳೆ ಏನಾದರೂ ಬೇಲ್ ಕ್ಯಾನ್ಸಲ್ ಆದರೆ ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾರೆ ಇಲ್ವ ಅನ್ನುವಂಥದ್ದು ಅವರು ನಿರ್ಧಾರ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಈಗ ಆಲ್ರೆಡಿ ಡೆವಿಲ್ ಚಿತ್ರತಂಡದ
ಜೊತೆ ಅಲ್ಲದೆ ಅವ್ರ ಫ್ಯಾಮಿಲಿಯ ಜೊತೆಯಲ್ಲೂ ಕೂಡ ದರ್ಶನ್ ಥೈಲ್ಯಾಂಡ್ನಲ್ಲೇ ಇರೋದ್ರಿಂದ ಈಗ ಆಲ್ರೆಡಿ ಒಂದು 11ರಿಂದ 30ನೇ ತಾರೀಕುವರೆಗೂ ಕೂಡ ಕೋರ್ಟು ಒಂದು ಅವ್ರಿಗೆ ಒಂದು ಅನುಮತಿ ಕೊಟ್ಟಿರೋದ್ರಿಂದ ಶೂಟಿಂಗ್ ಮುಗಿದ ಮೇಲೂ ಕೂಡ ಒಂದು 2-3 ದಿನಗಳ ಕಾಲ ಥೈಲ್ಯಾಂಡ್ನಲ್ಲೇ ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ಪನ್ನು ಮಾಡಿ ಅದಾದ ನಂತರ 25ರ ನಂತರ ದರ್ಶನ್ ಬೆಂಗಳೂರಿಗೆ ಪ್ರಯಾಣ ಮಾಡುವಂಥ ಇರುವಂಥದ್ದು ನವಿತಾ. ಈಗ ದರ್ಶನ್ನ ಬೇಲ್ ಏನಾಗುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ, ಕ್ಯಾನ್ಸಲ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ ಅಂತ ಹೇಳಿ. ಒಂದು ವೇಳೆ ಕ್ಯಾನ್ಸಲ್ ಆದರೆ ಇವತ್ತಿನ ಈ ಒಂದು ವಾದ ಪ್ರತಿವಾದನ ಸಂದರ್ಭದಲ್ಲಿ ಅಥವಾ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದನ್ನ ನೋಡೋದಾದ್ರೆ ಇಂತಹ ಸಂದರ್ಭದಲ್ಲಿ ದರ್ಶನ್ನ ಸಿನಿ ಕರಿಯರ್ ಯಾವ ರೀತಿಯಾಗಿ ಇರುತ್ತೆ ಈಗ ಮುಂದೆ? ಖಂಡಿತವಾಗ್ಲೂ ನವಿತಾ, ದರ್ಶನ್ಗೆ ಬೇಲ್ ಸಿಕ್ಕ ನಂತರ ಅವರು ಮಾಡಿದಂಥ ಮೊದಲ ಕೆಲಸ ಏನಂದರೆ ಡೆವಿಲ್ ಚಿತ್ರವನ್ನು ಕಂಪ್ಲೀಟ್ ಮಾಡಬೇಕು. ಅದಾದ ನಂತರ ಅವರು ಸಾಕಷ್ಟು ಸಿನಿಮಾಗಳನ್ನ ಕಮಿಟ್ ಆಗಿದ್ರು ಕೂಡ ಯಾವುದೇ ಒಂದು ಸಿನಿಮಾದ ಶೂಟಿಂಗನ್ನು ಶುರು ಮಾಡಿಲ್ಲ. ದರ್ಶನ್ ಅವರು ಈ ಹಿಂದೆ ಯಾವುದೇ ಒಂದು ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಒಂದೇ ಸಿನಿಮಾ ಅಲ್ಲ, ಅಟ್ ಅ ಟೈಮ್ ಒಂದು 2 ಸಿನಿಮಾ ಆದರೂ ಶೂಟಿಂಗ್ ಮಾಡ್ತಿದ್ರು. ಆದರೆ ಈ ಒಂದು ಪ್ರಕರಣ ಏನಾಗುತ್ತೆ, ಒಂದು ಬೇಲ್ ಆದ ನಂತರ ಮತ್ತೆ ಪೊಲೀಸ್ನವರು ಯಾವಾಗ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು ಅದೇನಾಗುತ್ತೆ ನೋಡಿಕೊಂಡು ಮತ್ತೊಂದು ಚಿತ್ರವನ್ನು ಕಮಿಟ್ ಮಾಡ್ಕೊಳ್ಳೋಣ, ಅದರ ಮುಂಚೆ ಯಾವುದಾದ್ರೂ ಹೊಸ ಚಿತ್ರವನ್ನು ಆರಂಭ ಮಾಡಿದ್ದೆ ಆದರೆ ಆ ಚಿತ್ರತಂಡಕ್ಕೆ ಆಗಲಿ ನಿರ್ಮಾಪಕರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಹೊಸ ಚಿತ್ರವನ್ನು ಕಮಿಟ್ ಆಗಿಲ್ಲ. ಅದರ ಜೊತೆಗೆ ಒಂದಿಬ್ಬರು ಪ್ರೊಡ್ಯೂಸರ್ಗೂ ಕೂಡ ಅವರು ಹಣವನ್ನು ಯಾವ ಒಂದು ಸಂಭಾವನೆಗೆ ಅಡ್ವಾನ್ಸ್ ತೊಗೊಂಡಿದ್ರು ಅದನ್ನು ಕೂಡ ವಾಪಸ್ ಮಾಡಿದ್ರು. ಸೊ ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ಗೆ ಇವರು ಹೋಗಿಲ್ಲ ಅನ್ನೋದೇ ಆಗಿದ್ರೆ ಇಷ್ಟರೊತ್ತಿಗೆ ಆಲ್ರೆಡಿ ಡೆವಿಲ್ ಜೊತೆಗೆ ನಿರ್ದೇಶಕ ಪ್ರೇಮ್ ಅವರ ಒಂದು ಸಿನಿಮಾ ಕೂಡ ಒಂದು ಶುರು ಆಗಬೇಕಾಗಿತ್ತು. ಸೊ ಈ ಎಲ್ಲ ವಿಚಾರಗಳನ್ನು ನೋಡಿಕೊಂಡು ಮುಂದಿನ ಒಂದು ಸಿನಿಮಾದ ಹೆಜ್ಜೆಯನ್ನು ಇಡೋಣ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಪ್ಲ್ಯಾನ್ ಮಾಡಿದ್ದರಿಂದ ಸೊ ಸದ್ಯಕ್ಕೆ ಯಾವುದೇ ಒಂದು ಸಿನಿಮಾದ ಶೂಟಿಂಗ್ ಶುರುವಾಗಿಲ್ಲ. ಇದರ ನಡುವೆ ಏನಾದರೂ ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿದೆ ಅಂದರೆ ನೀವು ಹೇಳ್ದಾಗೆ ದರ್ಶನ್ ಅವರ ಕೆರಿಯರ್ಗೆ ನಿಜವಾಗ್ಲೂ ಕೂಡ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇದೆ, ಹಿನ್ನಡೆ ಆಗೋದ್ರಲ್ಲಿ ಯಾವುದೇ ಡೇಟ್ ಇಲ್ಲ. ಯಾಕೆಂದರೆ ಕಾಟೇರ ಚಿತ್ರದ ನಂತರ ದರ್ಶನ್ ಅವರು ತುಂಬ ದೊಡ್ಡ ಮಟ್ಟದ ಪೀಕಲ್ಲಿದ್ದರು. ಸೊ ಸಾಕಷ್ಟು ಸಿನಿಮಾಗಳ ಸಾಲು ಲೈನಪ್ ಆಗಿದ್ದು. ಇಂತಹ ಸಂದರ್ಭದಲ್ಲಿ ಅವರು ಏನಾದರೂ ಒಂದು ವೇಳೆ ಜೈಲಿಗೆ ಹೋಗಿದಾದರೆ ನಿಜವಾಗ್ಲೂ ಕೂಡ ದರ್ಶನ್ ಅವರ ಒಂದು ಸಿನಿಮಾ ಕೆರಿಯರ್ಗೆ ದೊಡ್ಡ ಹಿನ್ನಡೆ ಆಗುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಈಗಾಗಲೇ ದರ್ಶನ್ ಪರ ವಕೀಲರು, ಸರ್ಕಾರಿ ಪರ ವಕೀಲರು ಇವತ್ತು ವಾದವನ್ನ ಮಂಡನೆ ಮಾಡಿದ್ದಾರೆ. ವಾದ ಪ್ರತಿವಾದವನ್ನು ಆಲಿಸಿರುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಈ ಮೂಲಕ ಇದೀಗ ಕೆಲವು ದಿನಗಳ ಮಟ್ಟಿಗೆ ದರ್ಶನ್ಗೆ ಒಂದು ರೀತಿಯ ರಿಲೀಫ್ ಸಿಕ್ಕಂತ ಆಗಿದ್ರೂ ಕೂಡ ಒಳಗೊಳಗೆ ಢವಢವ ಅಂತೂ ಇದ್ದೇ ಇರುತ್ತೆ. ಏನಾಗುತ್ತೋ ಏನೋ ಅನ್ನುವಂತಹ ಆತಂಕ ಸಹಜವಾಗಿದೆ. ಆದರೆ ಇವೆಲ್ಲದರ ಮಧ್ಯೆ ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಥೈಲ್ಯಾಂಡ್ನಲ್ಲಿ ಈಗಾಗಲೇ ಸಿನಿಮಾದ ಹಾಡಿನ ಚಿತ್ರೀಕರಣವನ್ನ ಮುಗಿಸಿರುವಂತಹ ಚಿತ್ರತಂಡ ಈಗ ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 25ನೇ ತಾರೀಕು ಅಂದರೆ ನಾಳೆಯ ನಂತರ ಅವರು ಇದೀಗ ವಾಪಸ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಕಂಪ್ಲೀಟ್ ಆಗಿ ಚಿತ್ರೀಕರಣ ಮುಕ್ತಾಯ ಆಗಿದೆ. ಇದೀಗ ಪೋಸ್ಟ್ ಡಬ್ಬಿಂಗ್ ಕೆಲಸ, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಮಾತ್ರ ಬಾಕಿ ಇರುವಂಥದ್ದು. ಈಗಾಗಲೇ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿರೋದ್ರಿಂದ ಚಿತ್ರತಂಡ ಇದೀಗ ಮುಂದಿನ ಕೆಲಸಗಳತ್ತ ಗಮನ ಹರಿಸುತ್ತೆ. ಆದರೆ ದರ್ಶನ್ನ ಬೇಲ್ ವಿಚಾರ ಏನಾಗುತ್ತೆ ಅನ್ನುವಂತಹ ಕುತೂಹಲ ಹಾಗೆ ಉಳಿದುಕೊಂಡಿದೆ.